ಮಹಿಳೆಯರು ಯಾವ ಗುಣಗಳನ್ನು ಹೊಂದಿರುವ ಪುರುಷರನ್ನು ಇಷ್ಟಪಡುತ್ತಾರೆ ಎಂದು ತಿಳಿದುಕೊಳ್ಳೋಣ. ನಾವು ಯಾವುದೇ ವ್ಯಕ್ತಿಯನ್ನು ಇಷ್ಟಪಡಬೇಕಾದರೆ ಅವರಲ್ಲಿರುವ ಕೆಲವೊಂದು ಗುಣಗಳನ್ನು ನಾವು ಮೆಚ್ಚಿಕೊಂಡಿರುತ್ತೇವೆ. ಈ ಕೆಲವು ಗುಣಗಳನ್ನು ಹೊಂದಿರುವ ಗಂಡಸರನ್ನು ಯಾವುದೇ ಮಹಿಳೆ ಇಷ್ಟಪಡದೇ ಇರಲಾರದು. ಗಂಡ ಹೆಂಡತಿ ಅಥವಾ ಪ್ರೇಮಿಗಳಲ್ಲಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಮುಖ್ಯ. ಅದರಲ್ಲೂ ಪುರುಷರು ನೀವು ಮಹಿಳೆಯರನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಅವರಿಗಾಗಿ ಏನೂ ಮಾಡಿದರೂ ಅವರನ್ನು ಸಂತೋಷವಾಗಿಡಲು ಸಾಕಾಗುವುದಿಲ್ಲ. ಈ ಕಾರಣದಿಂದಾಗಿಯೇ ಸಾಮಾನ್ಯವಾಗಿ ತಮ್ಮ ಸಂಗಾತಿಯನ್ನು ಸಂತೋಷವಾಗಿಡಲು ಬಯಸುವ ಪುರುಷರು ಸಹ ವಿಫಲರಾಗುತ್ತಾರೆ. ಏಕೆಂದರೆ ಅವರ ಸಂಗಾತಿಯ ಇಷ್ಟ ಕಷ್ಟಗಳ ಬಗ್ಗೆ ಅವರಿಗೆ ತಿಳಿದಿರುವುದಿಲ್ಲ. ಪ್ರೀತಿಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸುವ ಪುರುಷರು. ಅನೇಕ ಪುರುಷರು ತಮ್ಮ ಸಂಗಾತಿಯ ಮೇಲೆ ತಮ್ಮ ಕೋಪವನ್ನು ಹೊರಹಾಕುತ್ತಾರೆ. ಆದರೆ ಪ್ರೀತಿ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಲು ತುಂಬ ನಾಚಿಕೆ ಪಡುತ್ತಾರೆ. ನೀವು ಈ ತಪ್ಪು ಮಾಡುತ್ತಿದ್ದರೆ ಸಮಯಕ್ಕೆ ಸರಿಯಾಗಿ ಸರಿಪಡಿಸಿಕೊಳ್ಳಿ. ಏಕೆಂದರೆ ಪ್ರೀತಿಯನ್ನು ವ್ಯಕ್ತಪಡಿಸುವುದು ಸಂಬಂಧದಲ್ಲಿ ನಿಮ್ಮ ಹೆಂಡತಿ ಅಥವಾ ಗೆಳತಿಯನ್ನು ನೀವು ಯಾವಾಗಲೂ ತೃಪ್ತಿಪಡಿಸುವ ಒಂದು ಮಾರ್ಗವಾಗಿದೆ. ನೀವು ಬಹಿರಂಗವಾಗಿ ಪ್ರೀತಿ ವ್ಯಕ್ತಪಡಿಸುವುದು ಅವರಿಗೆ ಇನ್ನಷ್ಟು ಪ್ರಾಮುಖ್ಯತೆ ನೀಡಿದಂತೆ ಭಾಸವಾಗುತ್ತದೆ. ಸಹಾಯ ಮಾಡುವ ಪುರುಷರು. ನೀವು ಸಂಬಂಧದಲ್ಲಿರುವಾಗ ಇದನ್ನು ಗಮನದಲ್ಲಿಟ್ಟುಕೊಳ್ಳುವುದು ಮುಖ್ಯ. ನಿಮ್ಮ ಸ್ತ್ರೀ ಸಂಗಾತಿಗೆ ಅವರ ಕೆಲಸದಲ್ಲಿ ಸ್ವಲ್ಪ ಸಹಾಯವನ್ನು ಮಾಡಿದರೆ ಅವಳು ಯಾವಾಗಲೂ ನಿಮ್ಮೊಂದಿಗೆ ಸಂತೋಷವಾಗಿರಬಹುದು. ನಿಮ್ಮ ಸಹಾಯ ಮಾಡುವ ಗುಣ ಅವರಿಗೆ ಇಷ್ಟವಾಗುತ್ತದೆ. ಮನೆ ಕೆಲಸದಲ್ಲೂ ಆಕೆಗೆ ಕೈ ಜೋಡಿಸುವುದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಿಗಿಯಾಗಿಸುತ್ತದೆ. ಗುಣಮಟ್ಟದ ಸಮಯವನ್ನು ಕಳೆಯುವ ಪುರುಷರು. ನೀವು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರೂ ಸಹ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಲು ಸಮಯವನ್ನು ಕಂಡುಕೊಳ್ಳಿ. ಅವರ ದಿನ ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಳಿ ಮತ್ತು ಅವರ ಸಮಸ್ಯೆಗಳು ಮತ್ತು ಕಾಳಜಿಗಳನ್ನು ಅರ್ಥ ಮಾಡಿಕೊಳ್ಳಿ. ಈ ಒಂದು ವಿಷಯವು ನಿಮ್ಮ ಸಂಬಂಧದ ಬೇರುಗಳನ್ನು ಹೆಚ್ಚು ಬಲಪಡಿಸುತ್ತದೆ. ಒಬ್ಬರಿಗೊಬ್ಬರು ಆ ದಿನದ ದಿನಚರಿಯ ಬಗ್ಗೆ ಚರ್ಚಿಸಿ. ನಿಮ್ಮ ಸಂಗಾತಿ ಜೊತೆ ಸ್ವಲ್ಪ ಕಾಲ ಕಳೆಯಿರಿ. ಹೊರಗಡೆ ಸುತ್ತಾಡಲು ಹೋಗಿ, ಇಲ್ಲವಾದರೆ ಮನೆಯಲ್ಲಿ ಜೊತೆಯಾಗಿ ಕೂತು ಊಟ ಮಾಡಿ. ಗೌರವವನ್ನು ನೀಡುವ ಪುರುಷರು. ಸಂಬಂಧದಲ್ಲಿ ಪರಸ್ಪರ ಗೌರವ ಇರಲೇಬೇಕು. ನೀವು ನಿಮ್ಮ ಸಂಗಾತಿಗೆ ಗೌರವ ನೀಡಿದರೆ ಅವರ ದೃಷ್ಟಿಯಲ್ಲಿ ನಿಮ್ಮ ಬಗ್ಗೆ ಅಪಾರ ಗೌರವ ಹುಟ್ಟುತ್ತದೆ. ಅವರ ಭಾವನೆಗಳಿಗೆ, ಅಭಿಪ್ರಾಯಗಳಿಗೆ ಬೆಲೆ ಕೊಡಿ. ಇಂತಹ ಪುರುಷರನ್ನು ಹೆಚ್ಚಿನ ಮಹಿಳೆಯರು ಇಷ್ಟಪಡುತ್ತಾರೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಕಮೆಂಟ್ಸನ್ನು ತಿಳಿಸಿ. ಹಾಗೆಯೇ ದಯವಿಟ್ಟು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.